ನಾಳೆ ಕರ್ನಾಟಕ ಬಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಮಂಡ್ಯ ಸಂಪೂರ್ಣ ಬಂದ್ ಆಗುತ್ತೆ. ವರ್ತಕರು, ಎಲ್ಲ ವ್ಯಾಪಾರಿಗಳು ಎಲ್ಲರೂ ಇಡೀ ಮಂಡ್ಯ ಬಂದ್ ಆಗೋದಕ್ಕೆ ಸಜ್ಜಾಗಿದೆ. ಅದೇ ರೀತಿ ನಿನ್ನೆ ನಾನು ಹುಬ್ಬಳ್ಳಿಯಲ್ಲಿದ್ದೆ. ಹುಬ್ಬಳ್ಳಿ, ಧಾರವಾಡ ಅದ್ಭುತವಾಗಿ ಆಗುತ್ತೆ. ಈ ಕಡೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಅದ್ಭುತವಾಗಿ ಆಗುತ್ತೆ. ಸುಮಾರು 29ನೇ ತಾರೀಕು ಬೆಂಗಳೂರಿನಲ್ಲಿ ಕನ್ನಡ ಒಕ್ಕೂಟದ, ನೀವು ಮಾತಾಡಿ ಕುಮಾರ್, ಕನ್ನಡ ಒಕ್ಕೂಟದ ಸಭೆ ಸೇರಿ ಸರ್ವಾನುಮತದಿಂದ ಕರ್ನಾಟಕ ಬಂದ್ ಮಾಡಬೇಕು ಅಂಥೇಳಿ ಎಲ್ಲರ ಮುಂದೆ ಎಲ್ಲರೂ ನಿಂತು ಬಂದಿಗೆ ಬೆಂಬಲ ಬಂದ್ ಮಾಡಬೇಕು ಅಂಥೇಳಿ ಮಾಧ್ಯಮದವರಿಗೆ ಎಲ್ಲರೂ ನಿಂತು ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ ರಾಜ್ಯದ ಉದ್ದಗಲಕ್ಕೂ ನಾನು ಬಹಳ ಓಡಾಡ್ತಾ ಇದ್ದೀವಿ. ಎಲ್ಲ ಕಡೆ ಮಾಧ್ಯಮದವರು ಬಹಳ ಪ್ರೀತಿ ಅಭಿಮಾನದ ಮೇಲೆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸುಮಾರು 1.5-2 ಕೋಟಿವರೆಗೂ ಬಂದ್ಗೆ ಬೆಂಬಲ, 2 ಕೋಟಿ ಮೇಲೋಟಾಗಿದೆ. ಬಂದ್ ಬೆಂಬಲ ಅಂತೇಳಿ ಬಂದ್ ಮಾಡಲೇಬೇಕು ಅಂತೇಳಿ. ಇವತ್ತು ಪರಿಸ್ಥಿತಿ ಅನಿವಾರ್ಯ. ಈಗಲೂ ನೀರು ಬಿಡಿ ಅಂತ ಹೇಳಿದ್ದಾರೆ, ಮೊದಲು ನೀರು ಬಿಡಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಇಲ್ಲ ಈಗೇನಿಲ್ಲ, ನಮಗೆ ತೊಂದರೆ ಇಲ್ಲ, ನೀರು ಹರಿದು ಹೋಗ್ತಾ ಇದೆ, ಯಾವುದೂ ತೊಂದರೆ ಇಲ್ಲ ಅಂತ ಇವರು ಹೇಳಿದ್ರು. ಅಂದಮೇಲೆ ಅವ್ರಿಗೆ ನ್ಯಾಯಮಂಡಳಿಗೂ ನಮ್ಮ ವಿತರಣಾ ಮಂಡಳಿಗೂ ಇನ್ನು ಮುಖ್ಯಮಂತ್ರಿನ ಹೇಳ್ತಾವ್ರೆ ನೀರಿದೆ ಅಂತೇಳಿ ತೀರ್ಮಾನ ತಗೊಂಡು ನೆನ್ನೆ ಸಿಕ್ಕಾಬಟ್ಟೆ ತಮಿಳುನಾಡಿಗೆ ನೀರು ಬಿಡಬೇಕು. ಯಾಕೆ ನೀವು ನೀರಿದೆ ಅಂತ? ಎಲ್ಲಿದೆ ನೀರು? ಕೃಷ್ಣರಾಜ ಸಾಗರದಲ್ಲಿ ಸಂಪೂರ್ಣ ಮೈದಾನ, ನೀರೆಲ್ಲಿದೆ? ಹೆಂಗೆ ಮುಖ್ಯಮಂತ್ರಿಗಳು ನೀರಿದೆ ಅಂತ ಹೇಳಿದ್ದಾರೆ? ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಮತ್ತೆ ನಮಗೆ ಬರ ಸಿಡಿಲು ಬಡದಂತಾಗಿದೆ. ಕೆಟ್ಟ ನಿರ್ಧಾರವನ್ನು ವಿತರಣಾ ಸಮಿತಿಯವರು, ಪ್ರಾಧಿಕಾರದವರು ತೆಗೆದುಕೊಂಡಿದ್ದಾರೆ. ನಾಳೆ ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ಬೆಲೆ ಕೊಡದೆ ಪ್ರಾಮಾಣಿಕವಾಗಿ ಬಂದ್ ಮಾಡಿ, ಈ ರಾಜ್ಯಕ್ಕಾಗಿ ಬಂದ್ ಮಾಡಿ, ಅದರಲ್ಲೂ ವಿದ್ಯಾರ್ಥಿಗಳು ಬಹಳ ಪ್ರಮುಖ, ಕಾಲೇಜಿನವರುಗಳಿಗೆ, ಶಾಲೆಯವರುಗಳಿಗೆ ಎಲ್ಲರಿಗೂ ನಾನು ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ. ರಜಾ ಕೊಡಿ, ಏನೇ ಗಲಾಟೆ ಆದರೂ ನಾವು ಜವಾಬ್ದಾರರಲ್ಲ, ರಜಾ ಕೊಡಿ ಅಂತೇಳಿ ಕಳಕಳಿಯಿಂದ ಮನವಿ